RCB ವರ್ಸಸ್ ಡೆಲ್ಲಿ ಕ್ಯಾಪ್ಟನ್ಸ್ ಯಾವ ಟೀಮ್ ಗೆಲ್ಬೋದು ನೋಡೋಣ ಬನ್ನಿ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು IPLನ ಇಂಪಾರ್ಟೆಂಟ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಭರ್ಜರಿ ಫೈಟ್ ಬಗ್ಗೆ ಸಂಪೂರ್ಣ ಮಾಹಿತಿ. ಮೊದಲನೇ ಮುಖ್ಯ ವಿಷಯ ಏನಪ್ಪಾ ಅಂದರೆ ಪ್ಲೇಯರ್ಸ್ ತಂಡದಿಂದ ತಂಡಕ್ಕೆ ಬದಲಾಗುವುದರಿಂದ ಕರೆಕ್ಟ್ ಫಾರ್ಮ್, ಟೀಮ್ ಸ್ಟ್ರಾಂಗ್ ಮತ್ತು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ವಿಶ್ಲೇಷಣೆ ಕೊಡ್ತೀನಿ. RCB ಬಗ್ಗೆ ಹೇಳಬೇಕಂದ್ರೆ RCB ತಂಡ ಯಾವಾಗಲೂ ಸ್ಟ್ರಾಂಗ್ ಬ್ಯಾಟಿಂಗ್ ಮೇಲೆ ಫೇಮಸ್ ಆಗಿದೆ. ವಿರಾಟ್ ಕೊಹ್ಲಿ ಅವರು ಕನ್ಸಿಸ್ಟೆನ್ಸಿಯಿಂದ ಹೆಸರಾಗಿದ್ದಾರೆ. ದೊಡ್ಡ ಮ್ಯಾಚ್ಗಳಲ್ಲಿ ತಮ್ಮ ಟೀಮ್ನ ಜವಾಬ್ದಾರಿ ತಾವೇ ಹೊತ್ತುಕೊಂಡು ಮುನ್ನಡೆಸುತ್ತಾರೆ. ಅವರಿಂದ ತುಂಬ ಸ್ಟ್ರಾಂಗ್ ಪವರ್ ಪ್ಲೇ, ಉತ್ತಮ ಆರಂಭ ಸಿಗುತ್ತದೆ. ಮಿಡಲ್ ಆರ್ಡರ್ನಲ್ಲಿ ಎಕ್ಸ್ಪೆನ್ಸಿವ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಅವರು ಮ್ಯಾಚನ್ನು ಟರ್ನ್ ಮಾಡಬಹುದು. ಆದರೆ RCB ಅವರಿಗೆ ಚಿಕ್ಕ ಸಮಸ್ಯೆ ಏನಪ್ಪಾ ಅಂದರೆ ಡೆತ್ ಓವರ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಓವರ್ನಲ್ಲಿ ರನ್ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಮ್ಮೆ ಕಷ್ಟ ಆಗಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಹೇಳಬೇಕಪ್ಪ ಅಂದರೆ DC ತಂಡ ಬೆಸ್ಟ್ ಬ್ಯಾಲೆನ್ಸಬಲ್ ಟೀಮ್ ಆಗಿದೆ. ಟಾಪ್ ಆರ್ಡರ್ನಲ್ಲಿ ಅಗ್ರೆಸಿವ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಒಳ್ಳೆಯ ಸ್ಟಾರ್ಟ್ ಸಿಕ್ಕರೆ ದೊಡ್ಡ ಸ್ಕೋರ್ ಮಾಡಬಹುದು. ಮತ್ತು ಮಿಡಲ್ ಆರ್ಡರ್ನಲ್ಲಿ ಕನ್ಸಿಸ್ಟೆನ್ಸಿ ಕೆಲವೊಮ್ಮೆ ಸಮಸ್ಯೆ ಆಗಬಹುದು. ಆದರೆ ಆಲ್ರೌಂಡರ್ಸ್ ಟೀಮ್ಗೆ ಬ್ಯಾಲೆನ್ಸ್ ಕೊಡುತ್ತಾರೆ. DC ತಂಡದಲ್ಲಿ ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಸ್ಪಿನ್ ಬೌಲರ್ಸ್ ಇದ್ದಾರೆ. ಮಿಡಲ್ ಓವರ್ನಲ್ಲಿ ವಿಕೆಟ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಎರಡೂ ಟೀಮ್ಗಳಲ್ಲೂ ಪೈಪೋಟಿ ಏನಪ್ಪ ಅಂದರೆ ಟಾಪ್ ಆರ್ಡರ್ಸ್ ಇದ್ದರೆ ನ್ಯೂ ಬೌಲರ್ಸ್ ಇರ್ತಾರೆ. ಮಿಡಲ್ ಆರ್ಡರ್ಸ್ ಇದ್ದರೆ ಸ್ಪಿನ್ ಅಟ್ಯಾಕ್ ಮಾಡ್ಬೋದು. ಫಿನಿಷರ್ಸ್ ಇದ್ದರೆ ಡೆತ್ ಬೌಲಿಂಗ್ ಇದೆ. ಈ ಮೂರು ಭಾಗಗಳಲ್ಲಿ ಯಾರು ಡಾಮಿನೇಟ್ ಆಗ್ತಾರೋ ಅವರು ಮ್ಯಾಚ್ ಗೆಲ್ಲುತ್ತಾರೆ. ಬಹಳ ಮುಖ್ಯ ಮ್ಯಾಚ್ ರೂಲ್ ಅಥವಾ ಪಿಚ್ ರೂಲ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಪಿಚ್ ಇದ್ದರೆ RCBಗೆ ಅಡ್ವಾಂಟೇಜ್ ಇರುತ್ತೆ. ಸ್ಲೋ ಸ್ಪಿನ್ ಇದ್ದರೆ ಅಡ್ವಾಂಟೇಜ್ DCಗೆ ಇರುತ್ತೆ. ಮ್ಯಾಚ್ ಸಿಚುವೇಶನ್ ಏನಪ್ಪ ಅಂದರೆ RCB ಮೊದಲ ಬ್ಯಾಟಿಂಗ್ ಮಾಡಿದರೆ 200+ ಹೊಡಿಬಹುದು. DC ಮೊದಲು ಬ್ಯಾಟಿಂಗ್ ಮಾಡಿದರೆ 170 ರನ್ಸ್ ಹೊಡಿಬಹುದು. ಸ್ಪಿನ್ನರ್ ಸೆಲ್ಫ್ ಮಾಡಿದರೆ. ಈ ಮ್ಯಾಚಿನ ಸಂಪೂರ್ಣ ಮಾಹಿತಿ ಏನಪ್ಪ ಅಂದರೆ 50-50 ಗೇಮ್ ಆಗಬಹುದು. ಆದರೆ ಹೈಲೈಟ್ಸ್ ಪ್ರಕಾರ RCB ಕಡೆ ಇದೆ. ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ. DC ಕೂಡ ಯಾವಾಗಲೂ ಬೇಕಾದರೂ ಮ್ಯಾಚ್ ಟರ್ನ್ ಮಾಡಬಹುದು. ಕೊನೆಯಲ್ಲಿ ಹೇಳೋದೇನಪ್ಪ ಅಂದರೆ ಕೊನೆ ಮಾತು ಏನಪ್ಪ ಅಂದರೆ RCB ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. DC ಕೂಡ ಗೆಲ್ಲಬಹುದು. ಈ ಮ್ಯಾಚಿನ ತುಂಬ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ನಿಮ್ಮ ಪ್ರಿಡಿಕ್ಷನ್ ಏನಪ್ಪ ಅಂದರೆ RCB ಅಥವಾ DC ಯಾವ್ದು ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ಯಾವುದಕ್ಕೆ ಹೈಯೆಸ್ಟ್ ಲೈಕ್ಸ್ ಬಂದಿರುತ್ತೋ ಅದೇ ಅಂತ ತಿಳ್ಕೊಳ್ಳೋಣ. ಓಕೆನಾ? ವಿಡಿಯೋ ಇಷ್ಟ ಆಗಿದ್ದರೆ ಹಂಗೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಗುಡ್ ಬಾಯ್.